Hello everyone. Today we are going to discuss about the crossing of checks. In earlier video, I have discussed about the check, its meaning, its definition, and how it is going to be used. Here we are discussing about the crossing. Crossing of check means what? How the crossing is going to be done, what are the types, etc. Here first let us understand the meaning of crossing. Drawing two parallel transverse lines across the face of the check with or without the words and company or any abbreviation thereof. ಅಂದ್ರೆ ಯಾವುದೇ ಒಂದು ಚೆಕ್ಕಿನ ಮುಖದ ಮೇಲೆ ಚೆಕ್ಕಿನ ಮೇಲೆ ಎರಡು ಪ್ಯಾರಲಲ್ ಅಂದ್ರೆ ಸಮಾನಾಂತರ ಗೆರೆಗಳನ್ನು ರೇಖೆಗಳನ್ನು ನಾವು ಎಳೆದೆವು ಅಂತಾದ್ರೆ ಅದನ್ನ ಚೆಕ್ಕಿನ ಕ್ರಾಸಿಂಗ್ ಮಾಡುವುದು ಅಂತ ಕರೀತಾರೆ. ಇಲ್ಲಿ ಆ ಗೆರೆಗಳನ್ನ ಎಳೆಯುವುದರ ಜೊತೆಗೆ ಆಂಡ್ ಕಂಪನಿ ಇತ್ಯಾದಿ ಶಬ್ದಗಳನ್ನ ಬರಿಬಹುದು ಅಥವಾ ಆಂಡ್ ಸಿ ಓ ಪಾಯಿಂಟ್ ಇಡ್ತೇವೆ ಅಂದ್ರೆ ಕೋ ಅಂತ ಹೇಳಿ ಅದರ ಅಬ್ರಿವಿಯೇಷನ್ ಕಂಪನಿಯ ಅಬ್ರಿವಿಯೇಷನ್ ಅದು ಸಂಕ್ಷಿಪ್ತ ರೂಪ ಹಾಗೆ ಮಾಡಬಹುದು ಮಾಡದೆಯೂ ಇರಬಹುದು. ವಿತ್ ಆರ್ ವಿದೌಟ್ ದಿ ವರ್ಡ್ಸ್ ನಾವು ಯಾವುದೇ ಶಬ್ದಗಳನ್ನ ಬರಿಬಹುದು ಬರಿಲಿಕ್ಕಿಲ್ಲ, ಆದರೆ ಎರಡು ರೇಖೆಗಳನ್ನ ಮಾತ್ರ ನಾವು ಎಳೆದಿರ್ಬೇಕು. ಹಾಗೆ ಮಾಡಿದಾಗ ಅದನ್ನ ನಾವು ಕ್ರಾಸಿಂಗ್ ಆಫ್ ಚೆಕ್ ಅಂತ ಕರಿತೇವಿ. ಅದೇ ರೀತಿ ಇದನ್ನ ನಾವು ಯಾಕೆ ಮಾಡ್ತೇವಿ ಅಂತ ನೋಡಿದ್ರೆ, ಕ್ರಾಸಿಂಗ್ ಈಸ್ ಅ ಡೈರೆಕ್ಷನ್, ಇದು ಒಂದು ನಿರ್ದೇಶನ. ಫ್ರಾಮ್ ದಿ ಡ್ರಾಯರ್, ಯಾರು ಆ ಒಂದು ಗೆರೆಗಳನ್ನ ಎಳೆದಿರ್ತಾರೋ ಅವರು ಆ ಗೆರೆಗಳನ್ನ ಎಳೆಯುವುದರ ಮೂಲಕ ಒಂದು ನಿರ್ದೇಶನ ಅಥವಾ ಒಂದು ಡೈರೆಕ್ಷನ್ ಅನ್ನ ಕೊಡ್ತಿದ್ದಾರೆ. ಯಾರಿಗೆ? ಟು ದಿ ಪೇಯಿಂಗ್ ಬ್ಯಾಂಕರ್. ಯಾವ ಬ್ಯಾಂಕಿನ ಚೆಕ್ಕು ಅದಾಗಿದೆಯೋ, ಯಾವ ಬ್ಯಾಂಕರ್ ಹಣವನ್ನ ಕೊಡಲಿಕ್ಕಿದಾನೋ ಅವನು ಪೇಯಿಂಗ್ ಬ್ಯಾಂಕರ್. ಆ ಪೇಯಿಂಗ್ ಬ್ಯಾಂಕರ್ನಿಗೆ ನಾವು ಹೀಗೆ ಎರಡು ಗೆರೆಗಳನ್ನ ಎಳೆದು ಕ್ರಾಸಿಂಗ್ ಮಾಡೋದ್ರ ಮೂಲಕ ಒಂದು ಡೈರೆಕ್ಷನ್ ಕೊಡ್ತಿದ್ದೇವೆ. ಏನು ಡೈರೆಕ್ಷನ್ ಕೊಡ್ತಿದ್ದೇವೆ ಅಂದ್ರೆ, ಟು ಪೇ ದಿ ಅಮೌಂಟ್ ಆಫ್ ದಿ ಚೆಕ್, ಆ ಚೆಕ್ಕಿನಲ್ಲಿ ಬರೆದಿರುವ ಮೊತ್ತವನ್ನು ಹಣವನ್ನು ಥ್ರೂ ಎ ಬ್ಯಾಂಕ್ ಓನ್ಲಿ, ಬ್ಯಾಂಕಿನ ಮೂಲಕವೇ ಸಂದಾಯ ಮಾಡಬೇಕು. ಅಂಡ್ ನಾಟ್ ಡೈರೆಕ್ಟ್ಲಿ ಟು ದಿ ಪರ್ಸನ್ ಪ್ರೆಸೆಂಟಿಂಗ್ ದಿ ಚೆಕ್ ಎಟ್ ದಿ ಕೌಂಟರ್. ಬ್ಯಾಂಕಿನ ಕೌಂಟರ್ ಅಲ್ಲಿ ಯಾರು ಆ ಚೆಕ್ ಅನ್ನು ತಂದು ಕೊಡುತ್ತಾರೋ ಅವರಿಗೆ ಸೀದಾ ಹಣವನ್ನ ಕೊಡಬಾರದು, ಅವರ ಬ್ಯಾಂಕ್ ಖಾತೆಗೆ ಆ ಹಣ ಜಮಾ ಆಗಬೇಕು ಎನ್ನುವ ಒಂದು ಡೈರೆಕ್ಷನ್, ಎನ್ನುವ ಒಂದು ನಿರ್ದೇಶನವನ್ನು ರೇಖಣ ಅಥವಾ ಬ್ಯಾಂಕಿನ ಈ ಚೆಕ್ ಅನ್ನ ನಾವೇನು ಕ್ರಾಸ್ ಮಾಡಿರ್ತೇವಿ ಅದು ಕೊಡುತ್ತೆ. ಆ ಕ್ರಾಸ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಚೆಕ್ಕಿನ ಹಣವನ್ನು ಕ್ಯಾಶ್ ರೂಪದಲ್ಲಿ ಕೌಂಟರ್ದಲ್ಲಿ ಕೊಡುವುದಿಲ್ಲ. ರೇಖಣ ಅಥವಾ ಕ್ರಾಸಿಂಗ್ ಮಾಡಿದ ಮೇಲೆ ಆ ಚೆಕ್ಕಿನ ಹಣವು ಕೇವಲ ಅದರಲ್ಲಿ ಬರೆದಿರುವ, ಅದರಲ್ಲಿ ಯಾರ ಹೆಸರು ಬರೆದಿದೆಯೋ ಅವರಿಗೆ, ಅವರ ಬ್ಯಾಂಕ್ ಖಾತೆಗೆ ಅದು ಜಮಾ ಆಗುತ್ತದೆ ವಿನಃ ಅದನ್ನ ಹಾಗೆಯೇ ವ್ಯಕ್ತಿಗೆ ಹಣ ಸಂದಾಯ ಆಗುವುದಿಲ್ಲ. ಇಲ್ಲಿ ಯಾಕೆ ಹೀಗೆ ಮಾಡಲಾಗುತ್ತದೆ? ಆಬ್ಜೆಕ್ಟ್, ಉದ್ದೇಶಗಳು. ದ ಆಬ್ಜೆಕ್ಟ್ ಆಫ್ ಕ್ರಾಸಿಂಗ್ ಚೆಕ್ ಈಸ್ ದ್ಯಾಟ್ the amount of the check is paid to the customer through the customer's bank account. ಆತನ ಖಾತೆ ಮೂಲಕನೇ ಅವನಿಗೆ ಹಣ ಸಿಗ್ಬೇಕು. ಅಂದ್ರೆ ಅದರಲ್ಲಿ ಯಾವುದೇ ಮೋಸ ವಂಚನೆಗಳು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ವ್ಯಕ್ತಿಗೆ ಅವನ ಖಾತೆಗೆ ಹಣ ಹೋದಾಗ ಕೇವಲ ಆತ ಮಾತ್ರ ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ಸೊ ದೆರ್ ಈಸ್ ನೋ ಕ್ವೆಶ್ಚನ್ ಆಫ್ ಮಾಲ್ ಪ್ರಾಕ್ಟೀಸಸ್. ಸೊ ದೆರ್ ಈಸ್ ನೋ ಕೈಂಡ್ ಆಫ್ ಡೇಂಜರ್ಸ್. Therefore, object of the crossing is that the person to whom we want to pay, he himself will get the money, so no fraud can be taken place. This helps in tracing the person to whom the money is paid. So ಬ್ಯಾಂಕರ್ ಏನ್ ಮಾಡ್ತಾನೆ, ಚೆಕ್ ಅನ್ನ ಅಕೌಂಟಿಗೆ ಜಮಾ ಮಾಡಿದಾಗ ಅದನ್ನ ಆತ ತನ್ನ ಅಕೌಂಟ್ ಮೂಲಕ ತೆಗೆದುಕೊಳ್ಳುವಾಗ ಆ ವ್ಯಕ್ತಿ ಹೌದೋ ಅಲ್ಲವೋ ಪರಿಶೀಲನೆ ಮಾಡಿ, ಆ ವ್ಯಕ್ತಿ ಅದರ ಒಂದು ಖಾತೆದಾರ ಹೌದೋ ಅಲ್ಲವೋ ಎನ್ನುವುದನ್ನ ಪರಿಶೀಲಿಸಿ ಹಣವನ್ನ ಕೊಡ್ತಿರ್ತಾನೆ. ಹಾಗಾಗಿ ಇಲ್ಲಿ ಯಾವುದೇ ಮೋಸ ಆಗುವ ಸಂಭವ ಇರುವುದಿಲ್ಲ. ಇಲ್ಲಿ ಯಾರು ಹೂ ಕ್ಯಾನ್ ಕ್ರಾಸ್ ದಿ ಚೆಕ್, ಈ ಕ್ರಾಸಿಂಗ್ ಯಾರೆಲ್ಲ ಮಾಡಬಹುದು?
ಚೆಕ್ ಮೇ ಬಿ ಕ್ರಾಸ್ಡ್ ಬೈ ಎನಿ ಒನ್ ಆಫ್ ದಿ ಫಾಲೋಯಿಂಗ್. ಯಾರೆಲ್ಲ ಮಾಡಬಹುದು ಅಂದ್ರೆ ರಾಯಲ್. ಫಸ್ಟ್ಗೆ ನಾವು ಚೆಕ್ ಅನ್ನ ಬರೀತಿರ್ತೇವಲ್ಲ, ಫಸ್ಟ್ ಆಗಿ ನಾವು ಆ ಚೆಕ್ ಅನ್ನ ನಮ್ಮ ಚೆಕ್ ಬುಕ್ ತೆಕ್ಕೊಂಡು ನಾವು ಯಾರ ಹೆಸರಿಗೆ ಯಾವ ಎಷ್ಟು ಅಮೌಂಟ್ ಯಾವ ಡೇಟು ಅಂತೆಲ್ಲ ಬರೆಯುವಾಗ ವಿ ಆರ್ ದಿ ಡ್ರಾಯರ್ಸ್. ಸೊ ನಾವು ಚೆಕ್ ಅನ್ನ ಬರೆಯುವಾಗಲೇ ರೇಖನ ಎಳಿಬಹುದು, ಅಂದ್ರೆ ನಾವೇ ಇದನ್ನ ಕ್ರಾಸ್ ಮಾಡಬಹುದು. ಇನ್ಯಾರು ಹೋಲ್ಡರ್ ಆಫ್ ಎ ಚೆಕ್. ಚೆಕ್ ಅನ್ನ ಕೊನೆಗೆ ಯಾರು ಪೇಮೆಂಟ್ ತಗೊಂಡ್ಬರ್ತಿರ್ತಾನೆ ಅವನು ಆ ಚೆಕ್ ಕಳೆದ್ರೂ ಅದು ಮಿಸ್ಪ್ಲೇಸ್ ಆಗಬಾರ್ದು, ಅದು ಬೇರೆದವರಿಗೆ ಸಿಕ್ಕರೂ ಉಪಯೋಗ ಆಗಬಾರ್ದು ಅಂತ ಆದ್ರೆ ತನ್ನ ಹೆಸರು ಬರ್ಕೊಂಡಿರ್ತದೆ ಅದರೊಳಗೆ, ಆ ಹೋಲ್ಡರ್ ಆಫ್ ದಿ ಚೆಕ್ ಅವನು ಅದನ್ನ ರೇಖಣ ಮಾಡಬಹುದು. ಆಗ ಕೇವಲ ಅವನಿಗೆ ಮಾತ್ರ, ಅವನ ಅಕೌಂಟಿಗೆ ಮಾತ್ರ ಚೆಕ್ಕು ಸಂದಾಯ ಆಗತ್ತೆ. ಬ್ಯಾಂಕರ್, ಯಾರು ನಾವು ಚೆಕ್ ಅನ್ನ ಬರೆದವರು ಮಾಡ್ಲಿಲ್ಲ, ಆ ಹಣವನ್ನ ತಗೊಳ್ಳೋರು ಮಾಡ್ಲಿಲ್ಲ, ಆವಾಗ ಬ್ಯಾಂಕರ್ ಏನ್ ಮಾಡ್ಬಿಡ್ಬಹುದು ಅಂತಂದ್ರೆ ತಾನೇ ರೇಖಣವನ್ನ ಮಾಡಿ ಆ ಚೆಕ್ ಅನ್ನು ಕೇವಲ ಅವನ ಖಾತೆಗೆ ಹಾಕಿ ನಂತರ ಹಣವನ್ನು ತೆಗೆದುಕೊಳ್ಳಲಿಕ್ಕೆ ನಿರ್ದೇಶನ ಕೊಡಬಹುದು. ಸೊ ಡ್ರಾಯರ್ ಕ್ಯಾನ್ ಮೇಕ್ ದ ಕ್ರಾಸಿಂಗ್, ಹೋಲ್ಡರ್ ಕ್ಯಾನ್ ಮೇಕ್ ದ ಕ್ರಾಸಿಂಗ್ ಅಂಡ್ ಬ್ಯಾಂಕರ್ ಕ್ಯಾನ್ ಮೇಕ್ ದಿ ಕ್ರಾಸಿಂಗ್. ಆಮೇಲೆ ಈ ತರ ರೇಖಣ ಮಾಡಿದ್ದನ್ನ ಕ್ಯಾನ್ಸಲ್ ಮಾಡಿ ಸಾದಾ ಚೆಕ್ ಮಾಡಬೇಕು, ಯಾರಿಗ್ ಬೇಕಾದವ್ರಿಗೆ ಹಣ ಸಿಗೋಂಗ್ ಮಾಡ್ಬೇಕು ಅಂತ ಆದರೆ ಅದಕ್ಕೆ ಓಪನಿಂಗ್ ಆಫ್ ದಿ ಕ್ರಾಸಿಂಗ್ ಅಂತ ಕರೀತಾರೆ. ಕ್ಯಾನ್ಸಲೇಷನ್ ಆಫ್ ಕ್ರಾಸಿಂಗ್ ಈಸ್ ಕಾಲ್ಡ್ ಓಪನಿಂಗ್ ಆಫ್ ಕ್ರಾಸಿಂಗ್. ಡ್ರಾಯರ್ ಹ್ಯಾಸ್ ದ ರೈಟ್ ಟು ಕ್ಯಾನ್ಸಲ್ ದಿ ಕ್ರಾಸಿಂಗ್ ಬೈ ರೈಟಿಂಗ್ ದಿ ವರ್ಡ್ಸ್ ಪೇ ಕ್ಯಾಶ್ ಅಂಡ್ ಪುಟ್ಟಿಂಗ್ ಹಿ ಸಿಗ್ನೇಚರ್. ಇಟ್ ಈಸ್ ನೋನ್ ಆಸ್ ಓಪನಿಂಗ್ ಆಫ್ ಕ್ರಾಸಿಂಗ್ ಅಂತ ಕರೀತಾರೆ. ತನ್ನ ಸಿಗ್ನೇಚರ್ ಅನ್ನ ಮಾಡಿ ನೀವು ಕ್ಯಾಶ್ ಅನ್ನ ಕೊಡ್ರಿ ಅಂತ ಆತ ಬರೆದು ಮಾಡಬಹುದು. ವೆನ್ ದಿ ಕ್ರಾಸಿಂಗ್ ಆನ್ ಅ ಚೆಕ್ ಈಸ್ ಕ್ಯಾನ್ಸಲ್ಡ್ ಇಟ್ ಈಸ್ ನೋನ್ ಆಸ್ ಓಪನಿಂಗ್ ಆಫ್ ಕ್ರಾಸಿಂಗ್. ಅಂದ್ರೆ ನಿಮ್ಗೆ ಚೆಕ್ಕಿಗೆ ಕ್ರಾಸ್ ಮಾಡಿದ್ರಿಂದ ತೊಂದರೆ ಉಂಟಾಗ್ತಾ ಇದೆ, ಬ್ಯಾಂಕ್ ಅಲ್ಲಿ ಅಕೌಂಟ್ ಇಲ್ಲ ಅಥವಾ ಇನ್ನೇನೋ ತೊಂದರೆ ಇದೆ, ಆಗ ನಾವು ಓಪನಿಂಗ್ ಅನ್ನ ಮಾಡಬಹುದು. ಆದ್ರೆ ಒಂದು ವಿಚಾರವನ್ನ ನಾವು ನೆನ್ಪಿಟ್ಕೋಬೇಕು, ಬ್ಯಾಂಕಿನಲ್ಲಿ ಈಗ ನಿಜ ಜೀವನದಲ್ಲಿ ನಾವು ಬ್ಯಾಂಕ್ ಖಾತೆಗಳನ್ನ ತೆಗೆದಾಗ ಕ್ರಾಸಿಂಗ್ ಇಸ್ ದಿ ಮಸ್ಟ್ ಆಗಿದೆ, ಅದು ಕಂಪಲ್ಸರಿ ಆಗಿದೆ. ಕೆಲವು ಚೆಕ್ ಬುಕ್ ನಲ್ಲಿ ಚೆಕ್ ಲೀಫಿನ ಮೇಲೆ ಕ್ರಾಸಿಂಗ್ ಅನ್ನು ಮಾಡಿಯೇ ಆ ನಂತರ ಚೆಕ್ ಬುಕ್ ಕೊಟ್ಟಿರ್ತಾರೆ. ಸೊ ಅದು ಪ್ರಿಂಟೆಡ್ ಆಗ್ಬಿಟ್ಟಿರುತ್ತೆ ಕ್ರಾಸಿಂಗ್ ಅನ್ನೋದು. ಅದರ ಅರ್ಥ ಓಪನಿಂಗ್ ಪ್ರಶ್ನೆ ಬರೋದಿಲ್ಲ. ಓಪನಿಂಗ್ ಅಂದ್ರೆ ಕ್ಯಾನ್ಸಲೇಷನ್ ಆಫ್ ದಿ ಕ್ರಾಸಿಂಗಿಗೆ ಬ್ಯಾಂಕು ಒಪ್ತಾ ಇಲ್ಲ. ಸೊ ಪ್ರಾಕ್ಟಿಕಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡಿದಾಗ ಕ್ರಾಸಿಂಗೇ ಇಲ್ಲಿ ಮುಖ್ಯವಾಗುತ್ತೆ. ಕ್ರಾಸಿಂಗ್ ಅನ್ನೇ ನಾವು ನಿಜ ಜೀವನದಲ್ಲಿ ಗಮನಿಸ್ತೇವೆ ಹೊರತು ಕ್ಯಾನ್ಸಲ್ ಮಾಡುವ ಒಂದು ಪಾಸಿಬಿಲಿಟಿ ಕಡಿಮೆ. ಅದು ಇನ್ ಪ್ರಾಕ್ಟೀಸ್ ಅದನ್ನ ನಾವು ಗಮನಿಸಬೇಕು. ಸೊ ಈ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಏನಿದೆಯಲ್ಲ, ಇದು 3ನೇ ಯೂನಿಟ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಸಬ್ಜೆಕ್ಟಿನಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಧ್ಯಯನ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಟೋಟಲಿ 12 ಸೆಷನ್ಗಳನ್ನ ಮಾಡಲಾಗಿದೆ. ಇನ್ನು ಮುಂದಿನ ನಾಲೆಜ್ ಅನ್ನು ನೀವು ಮುಂದಿನ ಸೆಷನ್ಸ್ ಗಳಲ್ಲಿ ಪಡ್ಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನ ಉತ್ತಮಪಡಿಸಿಕೊಳ್ಳಲಿಕ್ಕೆ ನಮ್ಮ ಶುಭಾಕಾಂಕ್ಷಿಗಳು.